ಜನಾರ್ದನ್ ರೆಡ್ಡಿ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಅವರು ಸುಳ್ಳಿನ ಒಂದು ದೊಡ್ಡ ದೊಡ್ಡ ಗುಡ್ಡನೇ ಅವರು, ಸುಳ್ಳಿನ ದೊಡ್ಡ ಗುಡ್ಡನೇ ಅವರು. ಬರೇ ಆ ಭಗವಂತನ ಕೃಪೆ ಅಂತ ಹೇಳ್ಕೊಂತ ಜನರಿಗೆ ಮರಳು ಮಾಡ್ತಾ ಇದ್ದಾರೆ. ಬಂದಾಗೆಲ್ಲ ಬರೀ ದೇವಸ್ಥಾನಗಳು ಪೂಜೆ ಪುನಸ್ಕಾರಗಳು ಮುಗಿಸ್ಕೊಂಡು ಹೊಂಟು ಬಿಡ್ತಾರೆ. ಜನಗಳ ಅಭಿವೃದ್ಧಿ ಮಾಡಿ ಮೊದಲೇ ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಪೂರೈಸಿರಿ. ಅವ್ರು ಹೇಳಿದರು, ನಾನು ಕೇಂದ್ರ ಸರ್ಕಾರದಿಂದ 10,000 ಮನೆಗಳನ್ನು ತಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಜನತೆಗೆ ಕೊಡ್ತೀನಿ ಅಂತ ಹೇಳಿ. ಮತ್ತು ಕೇಂದ್ರ ಸರ್ಕಾರ BJPದಿದೆ, ಮತ್ತು ಜನಾರ್ದನ್ ರೆಡ್ಡಿ ಅವರೇನು ಮನ್ಕೊಂಡಿದ್ದಾರ, ಹೋಗಿ ತಗೊಂಡು ಬಂದು 10,000 ಮನೆಗಳು ಜನಗಳಿಗೆ ಕೊಡಿ, ಯಾರು ಅಡ್ಡಪಡಿಸ್ತಾ ಇದ್ದಾರೆ. ಆಮೇಲೆ ಅವರು ಸ್ವಂತ ಮಾತುಗಳು ಏನು ಕೊಟ್ಟಿದ್ದರು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಅವರು ಹಿಂದಿನ ಪುಟಗಳನ್ನು ತಿರುಚಿ ಹಾಕಿ ನೋಡಬೇಕು. ಯಾಕಂದರೆ ನಮ್ಮ ಗಂಗಾವತಿ ಜನ ಭಾಳ ಮುಗ್ಧ ಜನ. ಅವ್ರಿಗೆ ಸುಳ್ಳು ಹೇಳಿ ಮರಳು ಮಾಡಿ ಮತ ತಗೊಂಡು ಗೆದ್ದರು. ಸರಿ ಆಯಿತು, ಜನ ಆಶೀರ್ವಾದ ಮಾಡಿ ಗೆದ್ದರು. ಕೊಟ್ಟಂಥ ಮಾತನ್ನು ಉಳಿಸ್ಕೋಬೇಕಾಗಿದೆ. ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳೋ ಸಂದರ್ಭದಲ್ಲಿ ಅದು ಇದು ನೆಪಗಳನ್ನು ಹೇಳ್ತಕ್ಕಂಥ ಕೆಲಸ ಜನಾರ್ದನ್ ರೆಡ್ಡಿ ಮಾಡಬಾರ್ದು.